ಅಂತ ಹೇಳೋಣ. ಅಂದ್ರೆ ಅಮೆರಿಕಾದ ರೈತರ ಸಂತೆ, ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಇದೆ. ಸಖತ್ ದೊಡ್ಡ ಮಾರ್ಕೆಟ್ ಇದ್ದಾರೆ ಇಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ. ಇವಾಗ ಮಸಾಲೆ ದೋಸೆ ಮಾಡ್ಕೊಂಡು ಫಾರ್ಮರ್ಸ್ ಮಾರ್ಕೆಟಿಗೆ ಹೋಗೋಣ ಅನ್ಕೋತಾ ಇದ್ದೀವಿ. ಮಸಾಲೆ ದೋಸೆ ನಾನು ಮನೇಲಿ ಮಾಡ್ಕೋತಾ ಬೆಳ್ಳುಳ್ಳಿ ಚಟ್ನಿ ಮಾಡ್ತೀನಿ ಯಾವಾಗಲೂ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ರೆಡ್ ಚಿಲ್ಲಿ ತೊಗೋತೀನಿ. ಒಂದು 6-7 ರೆಡ್ ಚಿಲ್ಲಿ ನಾನು ತೊಗೋತಾ ಇರೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅದಾದಮೇಲೆ ಸ್ವಲ್ಪ ಧನಿಯಾ ಕಾಳು, ಆಮೇಲೆ ಕಾಯಿ ಹಾಕೋತೀನಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ. ನಂಗೆ ಮಸಾಲೆ ದೋಸೆ ಮನೇಲಿ ಮಾಡಿರೋದು ಅಂದರೆ ತುಂಬ ಇಷ್ಟ. ಇಲ್ಲೆಲ್ಲ ಹೊರಗಡೆ ರೆಸ್ಟೋರೆಂಟಲ್ಲಿ ಇಂಡಿಯಾದಲ್ಲಿ ಸಿಗೋಷ್ಟು ಚೆನ್ನಾಗಿ ಮಸಾಲೆ ದೋಸೆ ಸಿಗಲ್ಲ ಅಂತ ನನಗನ್ಸುತ್ತೆ. ಟಾಕ್ಸಿಕ್ ಟ್ರೇಲರ್ ಲಾಂಚ್ ಆಗ್ತಾ ಇದೆ, ಅದನ್ನೇ ನೋಡ್ತಾ ಕೂತಿದ್ದೀವಿ. ಈಗ ಆಲೂಗಡ್ಡೆ ಪಲ್ಯಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಕೊತಾ ಇದ್ದೀನಿ, ಹಾಗೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹೆಚ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟೊಂದು ಚೆನ್ನಾಗಿ ದೋಸೆ ಹಿಟ್ಟು ಉಬ್ಬಲ್ಲ, ಅದಕ್ಕೆ ನಾನು ಇಲ್ಲಿ ಓವನಲ್ಲಿ ಇಟ್ಬಿಟ್ಟು ಒಂದು ಲೈಟ್ ಆನ್ ಮಾಡಿ ಇಟ್ಟಿರ್ತೀನಿ. ಆದರೂ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳತ್ತೆ ಉಬ್ಬಕ್ಕೆ. ಮಸಾಲೆ ದೋಸೆ ತಿಂದ್ಕೊಂಡು ನಾವು ಫಾರ್ಮರ್ಸ್ ಮಾರ್ಕೆಟ್ಗೆ ಹೊರಡ್ತಾ ಇದ್ದೀವಿ. ದಾರಿಲಿ ಹೋಗ್ತಾ ಈ ಥರ ಮೆಟ್ರೋ ಟ್ರೈನ್ ಹೋಗ್ತಾ ಇತ್ತು. ಯಾರಿಗಾದ್ರೂ ಫಸ್ಟ್ ಟೈಮ್ ನೋಡ್ತಿರೋರಿಗೆ ವಿಶೇಷ ಅನ್ನಿಸ್ಬೋದು ಅಂತ ನಾನು ರೆಕಾರ್ಡ್ ಮಾಡಿಕೊಂಡೆ. ಈ ಥರ ಇದು ರೋಡಲ್ಲೇ ಹೋಗುತ್ತೆ ಇಲ್ಲಿ. ಹಾಯ್ ಎವ್ರಿವನ್, ಇವಾಗ ಫಾರ್ಮರ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ ನಾವು. ಅಂದರೆ ಅಮೆರಿಕಾದ ರೈತರ ಸಂತೆ. ಇಲ್ಲಿ ತುಂಬ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಫ್ಲವರ್ಸ್ ಎಲ್ಲ ಇದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಯೂಶ್ವಲಿ ನಮ್ಮನೆ ಹತ್ರ ಇರೋ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗೋದು, ಬಟ್ ಇದು ನಮಗೆ ಒಂದು ಸ್ವಲ್ಪ ದೂರ, ಬಟ್ ಇದು ತುಂಬ ದೊಡ್ಡದಾಗಿದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಇದಕ್ಕೆ ಬಂದಿದ್ದೀವಿ ಇವತ್ತು. ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಇದೆ, ಬಟ್ ಸ್ವಲ್ಪ ಇಂಡಿಯನ್ ಸ್ಟೋರ್ಗಿಂತ ಇಲ್ಲೊಂದು ಸ್ವಲ್ಪ ಜಾಸ್ತಿ ರೇಟ್. ಇದು ಸಮ್ಮರಲ್ಲಿ ಮಾತ್ರ ಇರೋಕ್ಕಾಗೋದು ಇಲ್ಲಿ. ಇಲ್ಲೆಲ್ಲ ಸೆಪ್ಟೆಂಬರಿಂದನೇ ಫಾಲ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಡಿಸೆಂಬರ್ ನವೆಂಬರ್ ಮೇಲಂತೂ ಫುಲ್ಲು ಚಳಿ, ತುಂಬಾ ಸ್ನೋ ಬರುತ್ತೆ ಇಲ್ಲಿ. ಅದಕ್ಕೆ ನಾವು ಆದಷ್ಟು ಸಮ್ಮರ್ ಇದ್ದಾಗ ಇಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಸಖತ್ ದೊಡ್ಡ ಮಾರ್ಕೆಟು. ಈ ಥರ 3 ರೋ ಇದೆ ಇಲ್ಲಿ. 3 ರೋ ಬಿಟ್ಟು ತಿನ್ನಕ್ಕೆ ಆ ಕಡೆ ಇನ್ನ ಸುಮಾರು ಮಾಡಿದ್ದಾರೆ ತಿನ್ನಕ್ಕೆ. ಮತ್ತೆ ಏನೋ ಸರ ಎಲ್ಲ ಇದೆ ಅನ್ಸುತ್ತೆ, ಜ್ಯುವೆಲ್ರಿ ಎಲ್ಲ. ನಾವಿನ್ನ ಹೋಗಿಲ್ಲ ಆ ಕಡೆ, ನೋಡ್ಬೇಕು. ನಂಗೆ ಮೊನ್ನೆ ವಾಕಿಂಗ್ ಮಾಡ್ತಾ ಕಣ್ಣಿಗೊಂದು ಹುಳ ಹೋಗ್ಬಿಟ್ಟು ಕಣ್ಣು ಸ್ವಲ್ಪ ಉಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸನ್ಗ್ಲಾಸ್ ಹಾಕೊಂಡಿದ್ದೆ. ಯಾರಾದರೂ ಯಾಕೆ ಕಣ್ಣು ಹೀಗಾಗಿದೆ ಅಂತ ಅನ್ಕೊಂಡ್ರೆ ಅಂತ ನಾನೇ ಹೇಳಿದೆ. ಇಲ್ಲಿ ಓಪನ್ ಏರಿಯಾದಲ್ಲಿ ಒಂದಿಷ್ಟು ಏನೇನೋ ಮಾಡಿದ್ದಾರೆ. ಆ ಕಡೆ ಎಲ್ಲ ಅವಾಗ ನಾವು ನೋಡಿದ್ದೆಲ್ಲ ಅದು ಶೇಡ್ ಇತ್ತು. ಇಲ್ಲಿ ಓಪನ್ ಏರಿಯಾದಲ್ಲಿ ಏನೇನೋ ಇಟ್ಟಿದ್ದಾರೆ. ವೆಜಿಟೇಬಲ್ಸ್ ಅಷ್ಟೇ ಅಲ್ಲ, ತಿನ್ನಕ್ಕೆ ಸುಮಾರು ಐಟಮ್ಸ್ ಇದೆ. ಮತ್ತೆ ಲೈವ್ ಮ್ಯೂಸಿಕ್ ಎಲ್ಲ ಇದೆ. ಆ ಕಡೆ ಬಟ್ಟೆ ಎಲ್ಲ ಇಟ್ಟಿದ್ದಾರೆ ಅನ್ಸುತ್ತೆ, ನೋಡೋಣ ಹೋಗಿ. ನಾವ್ ಇದು ಫಸ್ಟ್ ಟೈಮ್ ಬರ್ತಿರೋದು. ಯಾವಾಗ್ಲೂ ಮನೆ ಹತ್ರದಕ್ಕೆ ಹೋಗ್ತಿದ್ವಿ ಫಾರ್ಮರ್ಸ್ ಮಾರ್ಕೆಟ್. ಕೇಳಿಸ್ತಿದ್ಯಾ ವಾಯ್ಸ್ ಗೊತ್ತಿಲ್ಲ, ತುಂಬಾ ಜೋರಾಗಿದೆ ಅವ್ರ ಸೌಂಡ್, ಮ್ಯೂಸಿಕ್ ಎಲ್ಲ. ನಾವೊಂದ್ ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡ್ವಿ ಅಷ್ಟೇ, ಇನ್ನೇನ್ ತಿನ್ನಕ್ಕೆಲ್ಲ ಏನು ತಗೊಂಡಿಲ್ಲ, ಬರೀ ವೆಜಿಟೇಬಲ್ಸ್ ತಗೊಂಡ್ವಿ. ನೋಡ್ಬೇಕು ಇನ್ನೇನಾದ್ರು ತಗೋತೀವ ಅಂತ. ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ, ಲ್ಯಾವೆಂಡರ್, ಇನ್ನ ತುಂಬಾ ಫ್ಲವರ್ಸ್ ಗಳಿದೆ ಇಲ್ಲಿ. ಇದಾದ್ಮೇಲೆ ಮನೆಗೆ ಬಂದ್ಮೇಲೆ ಸ್ವಲ್ಪ ಲಾನ್ ಮೂವ್ ಮಾಡಬೇಕಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.